2009 ಡಿಸೆಂಬರ್ 30ಕ್ಕೆ ಕಂಠೀರವಾದಲ್ಲಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ನಮಗೆ. ಅದು ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕೆಲವು ಪದಗಳನ್ನು ಹೇಳೋದಕ್ಕೆ ನಮಗೆ ಕಷ್ಟ ಆಗತ್ತೆ. ಆದರೆ ಇಲ್ಲಿ ಹೂತು ಹಾಕಿರೋ ಜಾಗ ಅಲ್ಲ, ಇದು ದಹನ ಮಾಡಿರ್ತಕ್ಕಂಥ ಜಾಗ ಇತ್ತು. ಅವರ ವಿಭೂತಿ ಅಂತಂದ್ರೆ ಅವರ ಅಸ್ಥಿ, ಅದನ್ನ ಅಮ್ಮವರು ಅವ್ರಿಗೆ ಯಾಕೆ ಅನ್ನಿಸ್ತು ನಮಗೆ ಗೊತ್ತಿಲ್ಲ. ಆದರೆ ಅವರು ಒಂದು ಕಲಶದಲ್ಲಿ ಇಟ್ಕೊಂಡಿದ್ರು ಅದನ್ನು. ನಮ್ಮ ಎಲ್ಲ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು, ನಮ್ಮ ಆಪ್ತ ಸ್ನೇಹಿತರಿಗೆ ಎಲ್ರಿಗೂ ಗೊತ್ತದು. ಒಂದು ಕಲಶದಲ್ಲಿ ಇಟ್ಟಿದ್ರು, ಅದನ್ನ ಇಡಿ ಅಂತ ಹೇಳಿದರು. 6.5 ವರ್ಷ ಎಲ್ಲಿ ಪ್ರಯತ್ನ ಮಾಡಿ ಅದು ಆಗಲಿಲ್ಲೋ, ಅದನ್ನ ಎಲ್ಲಿ ಆಗತ್ತೋ ಸ್ಮಾರಕ ಅದನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ 2 ವರ್ಷಗಳ ಹಿಂದೆ 2023 ನಮ್ಮದು ಯಾವಾಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯಿತು, ಅಲ್ಲಿ ಅದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ, ಈಗ ಅಲ್ಲಿ ಏನು ಪುತ್ಥಳಿ ನಿಂತಿದೆಯೋ ಅಪ್ಪ ಅವ್ರದ್ದು, ಅದು ಆ ಒಂದು ಕಲಶದ ಮೇಲೆ, ಆ ಒಂದು ಅವರ ಅಸ್ಥಿ ಮೇಲೆ ಅದು ನಿಂತ್ಕೊಂಡಿದೆ. ಅವ್ರು ನಿಂತ್ಕೊಂಡಿದ್ದಾರೆ ಅಲ್ಲಿ. ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ, ಸಾಕಷ್ಟು ಹೋರಾಟ ಇದೆ. ದಯವಿಟ್ಟು ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇರಬೇಡಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ, ದಯವಿಟ್ಟು ಬನ್ನಿ ಕೇಳ್ಕೊಳ್ಳಿ, ನೇರವಾಗಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ರೆ ಸುಮ್ಮನೆ ಕೂತ್ಕೊಂಡು ಕೆಟ್ಟದಾಗಿ ಕಾಮೆಂಟ್ಗಳನ್ನು ಬರೆಯೋದು, ಆರೋಪಗಳನ್ನು ಹೊರಿಸೋದು ದಯವಿಟ್ಟು ಮಾಡಬೇಡಿ. ವಿ ಡೋಂಟ್ ಡಿಸರ್ವ್ ದಿಸ್.